ವಿಶೇಷ ವಿಡಿಯೋ. ನಾನೊಂದು ಹೊಸ ಕಾರ್ ತಗೊಂಡೆ. ಕಾರಿಗೂ ದೇವರಿಗೂ ಏನು ಸಂಬಂಧ ಅಂತ. ಕಾರ್ ಚೇಂಜ್ ಮಾಡಿದಾಗ ಹಳೆ ಕಾರ್ ಹೇಗೆ ಬಂತು, ಹೇಗೆ ಸಹಾಯ ಬಂತು. 5 ವರ್ಷ ಕಟ್ಟಿದ್ದಾನೆ ನೀನು ವ್ಯಾಗನರ್ ತಗೋ ಅಂತ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಶೇಷ ವಿಡಿಯೋ. ನಾನೊಂದು ಹೊಸ ಕಾರ್ ತಗೊಂಡೆ. ಕಾರಿಗೂ ದೇವರಿಗೂ ಏನು ಸಂಬಂಧ ಅಂತ. ಎಷ್ಟೋ ಸರಿ ನಾನೇನು ಕೇಳಿರೋದಿಲ್ಲ, ಭಗವಂತ ಕೊಡ್ತಾನೆ. ಹೇಗೆ ಕೊಡ್ತಾನೆ, ಯಾಕೆ ಕೊಡ್ತಾನೆ ಹೇಳ್ತೀನಿ. ಈಗ ನನ್ನ ಕಾರ್ ನೋಡಿ. ಮನುಷ್ಯನಿಗೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ, ಯಾವುದೇ ಸಂಬಂಧಗಳಲ್ಲಿ ನೆನಪುಗಳು, ಕೃತಜ್ಞತೆಗಳು ತುಂಬ ಮುಖ್ಯ. ಅದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಎಷ್ಟೋ ಜನ ಕೃತಜ್ಞಹೀನರಾಗಿದ್ದಾರೆ. ಏನೋ ಯಾರೋ ಸಹಾಯ ಮಾಡಿರ್ತಾರೆ, ಅದು ನೆನೆಸ್ಕೊಳ್ಳೋದೇ ಇಲ್ಲ. ಹಣಕಾಸಿನ ಸಹಾಯವೇ ಅಲ್ಲ, ಭಾವನಾತ್ಮಕವಾದ ಸಂಬಂಧ, ಪ್ರೀತಿಯಿಂದ ಎರಡು ಮಾತಾಡೋದು, ಒಂದು ಗೈಡ್ ಮಾಡೋದು, ಜೊತೆಲಿರೋದು, ಇದೆಲ್ಲವೂ ಕೂಡ ಸಹಾಯವೇ. ಬರೀ ದುಡ್ಡು ಕೊಟ್ಟರೆ ಸಹಾಯ ಅಂತಲ್ಲ. 17 ವರ್ಷಗಳ ಹಿಂದೆ ನಾನು ಕಾರ್ ತೊಗೋಬೇಕಾದ್ರೆ ಆಲ್ಟೋ ಕಾರ್ ತೊಗೊಳ್ಳೋ ಅಂತ ಪ್ಲ್ಯಾನ್ ಮಾಡಿದ್ದೆ. ಆಗ ನಮ್ಮ ಫ್ರೆಂಡ್ ಕರ್ಕೊಂಡು ಹೋದೆ, ಪ್ರಕಾಶ್ ಅಂತ. ಕರ್ಕೊಂಡು ಹೋದಾಗ ಎಲ್ಲ ಕಾರ್ ನೋಡಿದ್ವಿ. ಅವ್ರು ಹೇಳಿದ್ರು, ಇಲ್ಲಪ್ಪ ನೀನು ಒಂದು ಕೆಲಸ ಮಾಡು, ವ್ಯಾಗನರ್ ತೊಗೊಂಬಿಡು, ಅದು ತುಂಬ ಚಿಕ್ಕದಾಗತ್ತೆ. ವ್ಯಾಗನರ್ ಆದರೆ ಕಂಫರ್ಟಬಿಲಿಟಿ ಇರುತ್ತೆ, ಹೈಟ್ ಇರುತ್ತೆ ಅಂತ ಹೇಳ್ದ. ಅವಾಗ ನಾನು ಹೇಳಿದೆ, ಅಲ್ಲಕ್ಕ ದುಡ್ಡು ಜಾಸ್ತಿ ಆಗತ್ತಪ್ಪ, ಲೋನ್ ಅಮೌಂಟ್ ಅಷ್ಟೊಂದೆಲ್ಲ ಕಟ್ಟೋಕ್ಕಾಗಲ್ಲ ನನಗೆ, ಇದೇ ಸಾಕ್ಬಿಡು ಆಲ್ಟೋ ಅಂತ ಹೇಳಿದೆ. ಆಗ ತಕ್ಷಣ ನಾನು ಹೇಳಿದೆ ಗೊತ್ತಾ, ಈ ಡೋಂಟ್ ವರಿ, ನೀನು ಎಕ್ಸ್ಟ್ರಾ ಲೋನ್ ಏನು ಬರುತ್ತೋ ವ್ಯಾಗನರ್ಗೆ ಅದು ನಾನು ಕಟ್ತೀನಿ. ಅಂದರೆ ಅವನು 2,400 ರೂಪಾಯಿ ಕಟ್ಟೋದು, ನಾನು 2,000 ಕಟ್ಟೋದು. 5 ವರ್ಷ ಕಟ್ಟಿದ್ದಾನೆ ನೀನು ವ್ಯಾಗನರ್ ತಗೋ ಅಂತ. ಅದು ಪವಿತ್ರವಾದ ಸ್ನೇಹ. 5 ಇಯರ್ಸ್ ಚೆನ್ನಾಗಿ ತಗೊಳಪ್ಪ ನೀನು ಅಂತ. ಇದನ್ನ ಯಾಕೆ ನಾನು ಹೀಗೆ ನೆನೆಸ್ಕೊಂಡೆ ಅಂದರೆ, 17 ವರ್ಷಗಳ ಆದಮೇಲೆ ಈಗ ನಾನು ಕಾರ್ ಚೇಂಜ್ ಮಾಡಿದೆ. ಕಾರ್ ಚೇಂಜ್ ಮಾಡಿದಾಗ ಹಳೆ ಕಾರ್ ಹೇಗೆ ಬಂತು, ಹೇಗೆ ಸಹಾಯ ಬಂತು ಅಂತಕ್ಕಂಥ ನೆನಪಿರಬೇಕಲ್ವಾ. ಆ ಕೃತಜ್ಞತೆ ತುಂಬ ಮುಖ್ಯ. ಮನಸ್ಸು ನಿರಾಳವಾಗಿರುತ್ತೆ. ಭಗವಂತ ಕೊಟ್ಟದ್ದನ್ನು, ತಂದೆ ತಾಯಿ ಕೊಟ್ಟದ್ದನ್ನು, ಸ್ನೇಹಿತರು ಕೊಟ್ಟದ್ದರಿಂದ, ಸಮಾಜದಲ್ಲಿ ಏನೇನು ಪಡಿತೀವೋ ಆ ವಿಚಾರಗಳ ಬಗ್ಗೆ ಮನಸ್ಸನ್ನು ಹರಿಸಿ, ಮನಸ್ಸಿನಲ್ಲಿ ಕೃತಜ್ಞತಾ ಭಾವ ಇದ್ದರೆ, ಧನ್ಯತಾ ಭಾವ ಇದ್ದರೆ, ಸೃಷ್ಟಿ ನಮಗೆ ಹೇಗೆ ಬೇಕಾದ್ರೂ ಸಹಾಯ ಮಾಡುತ್ತೆ. ಸೃಷ್ಟಿ ಅಂದರೆ ದೇವರು, ಅದ್ಭುತವಾದ ಪಂಚಭೂತಗಳು, ಅದ್ಭುತವಾದ ಶಕ್ತಿ. ಅದಕ್ಕೆ ನೀವು ನಾನಾ ರೂಪ ಕೊಟ್ಕೊಂಡಿರ್ತೀರ. ನಾನು ಈ ಕಾರ್ ತಗೋಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಏನೋ ಒಂದು ಫೀಲ್ ಬಂತು, ಅದು ಏನೋ ನೋಡಿದ್ವಿ, ಓಕೆ ತಗೊಳ್ಳೋಣ ಅಂತಾಯಿತು. ಅದಕ್ಕೆ ತಕ್ಕಾದ ಕೆಲವಾರು ಅನುಕೂಲತೆಗಳಾದೋ ತಗೊಂಡ್ವಿ. ತಗೊಂಡಾದ್ಮೇಲೆ ಪೂಜೆ ಮಾಡಿಸ್ಬೇಕಲ್ವಾ. ನೀವಂತೀರ ಇವರು ಹಿಂದೂ ವಿರೋಧಿ. ನಾನು ಕೆಲವು ದೇವಸ್ಥಾನಗಳಲ್ಲಿ ದೇವರು ಬರತಕ್ಕಂಥನ್ನು ವಿರೋಧಿಸ್ತೀನಿ, ಮಾಟ ಮಂತ್ರಗಳನ್ನು ವಿರೋಧಿಸ್ತೀನಿ, ನಾಟಕ ಮಾಡೋರನ್ನ ವಿರೋಧಿಸ್ತೀನಿ, ಏನೇನು ಹಿಡ್ಕೊಂಡು ಬರೆಯೋರನ್ನೆಲ್ಲ ವಿರೋಧಿಸ್ತೀನಿ, ವಾಹನದ ಮೇಲೆ ದೇವರು ಬರೋದನ್ನು ವಿರೋಧಿಸ್ತೀನಿ. ಈ ರೀತಿ ವಿರೋಧಿಸಿ ನಾನು ಕೆಲವಾರು ಎಪಿಸೋಡ್ಗಳು ಮಾಡಿದಾಗ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ, ಇವನು ಹಿಂದೂ ವಿರೋಧಿ, ದೇವರ ವಿರೋಧಿ, ಕ್ರಿಶ್ಚಿಯನ್ ಮಿಷನರಿಯಿಂದ ದುಡ್ಡು ಬರುತ್ತೆ ಅದಕ್ಕೆ ಹಿಂಗೆ ಮಾತಾಡ್ತಾನೆ ಅಂತಾರೆ. ನೋ ವೇ. ಈಗ ನೋಡಿ, ನಾನು ಹೊಸ ಕಾರ್ ತಗೊಂಡು ನಮ್ಮ ದೇವಸ್ಥಾನಕ್ಕೆ ತಗೊಂಡೋಗಿ ಸಿದ್ಧಿ ಗಣಪತಿ ದೇವಾಲಯ, KSRTC ಲೇಔಟ್, ಚಿಕ್ಕಲಸಂದ್ರ.
ಅಲ್ಲಿ ನಾನು ಯೋಗ ಕ್ಲಾಸ್ ಮಾಡೋದು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಲ್ಲಿ ಯೋಗ ತರಗತಿಗಳು ನಡೆಸ್ತೀನಿ. ಸೊ ಅಲ್ಲಿ ದೇವಸ್ಥಾನ ಪ್ರತಿದಿನ ನಾನು ಹೋಗ್ತೀನಿ. ನಾನು ಹಿಂದೂ ವಿರೋಧಿ ಅಲ್ಲ. ಆದರೆ ಒಂದು ನೆನಪಿಟ್ಕೊಳ್ಳಿ, ದೇವರ ಹತ್ರ ಏನನ್ನೂ ಬೇಡಲ್ಲ. ನಾನು ವಿಶೇಷವಾದ ಯಾವುದೇ ಪೂಜೆಯನ್ನು ದೇವಸ್ಥಾನದಲ್ಲಿ ಮಾಡಿಸಿಲ್ಲ. ನಾನು ಹಿಂಗೆ ಕೈ ಮುಗಿತೀನಿ. ಯಾಕೆಂದರೆ ಆ ಸ್ಥಳ ಪವಿತ್ರವಾದ ಸ್ಥಳ, ನನಗೆ ಅನ್ನ ಕೊಡ್ತಾ ಇದೆ, ನನ್ನ ಜೀವನ ಅಲ್ಲಿ ನಿಂತಿದೆ. ಆ ಸ್ಥಳಕ್ಕೆ ನಾನು ಕೃತಜ್ಞನಾಗಿರಬೇಕು. ಅಲ್ಲಿರುವ ವ್ಯವಸ್ಥೆಗೆ ನಾನು ಧನ್ಯತಾ ಭಾವವನ್ನು ಹೊಂದಿರಬೇಕು. ಇದು ನನ್ನ ಪದ್ಧತಿ. ಕೆಲವರು ಹೇಳ್ತಕ್ಕೆ ವಿಚಾರಗಳನ್ನು ದೇವ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಸ್ಟೂಡೆಂಟ್ಸ್ ಹಂಗೆ ಅಂತಿರ್ತಾರೆ, ನೀವು ಮತ್ತೆ ದೇವ್ರು ನಂಬಲ್ಲ ಅಂತೀರಿ, ಕೈ ಮುಗಿತಾ ಇದ್ದೀರಿ ಅಂತ. ಯಾರು ಹೇಳಿದರು? ನಾನು ನಂಬುವ ದೇವರು ಏನದು ನಿಮಗೆ ಗೊತ್ತಿಲ್ಲ. ದೇವರೆಂದರೆ ನೀನು ವ್ಯತ್ಯಾಸವನ್ನು ನೋಡ್ತೀಯಲ್ಲ, ಆ ದೇವರು ನನ್ನ ದೇವರಲ್ಲ. ಶಿವ ಬೇರೆ, ರಾಮ ಬೇರೆ, ಕೃಷ್ಣ ಬೇರೆ, ಅಲ್ಲೇ ಬೇರೆ, ಜೀಸಸ್ ಬೇರೆ, ಗುರುನಾನಕ್ ಬೇರೆ, ಬೇರೆ ಬೇರೆ, ಕಾಳಿ ಬೇರೆ ಅಂತಿರಲ್ಲ. ಬೇರೆ ಬೇರೆ ಎನ್ನುವ ದೇವರು ನನ್ನ ದೇವರಲ್ಲ. ಮತ್ತು ಯಾರು ನನ್ನ ದೇವರು? ನನ್ನ ಇರುವಿಕೆಗೆ ಕಾರಣವಾದ ಅಗೋಚರವಾದ ಅದ್ಭುತ ಶಕ್ತಿಯೇ ನನ್ನ ದೇವರು. ಆ ಶಕ್ತಿಗೆ ನೀವು ರೂಪ ಕೊಟ್ಟಿದ್ದೀರಾ. ಕಾರಿಗೆ ಪೂಜೆ ಮಾಡೋದ್ರಿಂದ, ಯಂತ್ರಕ್ಕೆ ಪೂಜೆ ಮಾಡುವುದರಿಂದ ಯಂತ್ರಕ್ಕೆ ಯಾವುದೇ ಭಾವನೆಗಳಿಲ್ಲ. ಯಂತ್ರಕ್ಕೆ ಮಂತ್ರ ಅರ್ಥ ಆಗುವುದಿಲ್ಲ. ಅದು ನನ್ನ ಭಾವನೆಗೆ ಅರ್ಥ ಆಗುತ್ತೆ. ಕೃತಜ್ಞತಾ ಭಾವ. ನಾನು ಯಾಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೆ ಅಂದರೆ ಕೃತಜ್ಞತಾ ಭಾವ. ಸೊ ಇಲ್ಲಿ ಬರ್ತಾ ಇದ್ದೀನಿ, ನನಗೊಂದು ಖುಷಿಯಾದ ಒಂದು ವಸ್ತು ಸಿಕ್ಕಿದೆ ಭಗವಂತ ಅನ್ನತಕ್ಕಂಥ ಧನ್ಯತಾ ಭಾವದಿಂದ ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡ್ತೀನಿ, ದೇವರೇ ನನಗೆ ಕೊಟ್ಟಿದ್ದೆಯಲ್ಲಪ್ಪ ಅಂತ. ಇದೇ ರೀತಿ ಭಗವಂತ ಕೊಟ್ಟದ್ದನ್ನು ನೆನೆಸ್ಕೊಂಡು ನಾನು ಖುಷಿ ಪಡ್ತಾ ಇರ್ತೀನಿ. ಎವ್ರಿ ಡೇ ಕೈ ಮುಗಿದಾಗ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ದೇವರು ಏನನ್ನು ಕೊಟ್ಟಿದ್ದಾನೆ, ನನಗೆ ಅದ್ಭುತವಾದ ದೇಹ ಕೊಟ್ಟಿದ್ದಾನೆ. ಯಾಕೆ? ಯಾವುದೇ ರೋಗ ರುಜಿನಗಳಿಲ್ಲದ ಈ ದೇಹ ಕೊಟ್ಟಿದ್ದಾನೆ. ಇದು ಕಾಪಾಡಿಕೊಳ್ಳೋಕ್ಕೆ ಬುದ್ಧಿ ಕೊಟ್ಟಿದ್ದಾನೆ. ಈ ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು ಕಾಪಾಡಿಕೊಳ್ಳೋಕ್ಕೆ ನನಗೆ ಒಂದು ಪರಿಸರ, ಒಳ್ಳೆ ಪರಿಸರ ಕೊಟ್ಟಿದ್ದಾನೆ, ಜನಗಳನ್ನು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಂಡು ನಾನು ಸರಿ ಮಾಡ್ಕೋತೀನಿ. ಬೇಡುವಿಕೆ ಪೂಜೆ ಅಲ್ಲ. ಒಳ್ಳೆ ದೇಹ ಇರುತ್ತೆ, ದೇವ್ರ ಹತ್ರ ಹೋಗ್ಬಿಟ್ಟು ರೋಗ ಬಸ್ಕೊಂಡು ಮಾಡಬಾರ್ದೆಲ್ಲ ಮಾಡಿ ದೇವರೇ ಕಾಯಿಲೆ ಹೋಗ್ಸೋದು, ಅದು ತಪ್ಪು. ಅರ್ಥ ಆಯ್ತಾ? ನಿನ್ನ ಹತ್ರ ಏನೇನಿದೆಯೋ ಅದನ್ನೆಲ್ಲ ಗುರುತಿಸದೆ ಸುಮ್ಮನೆ ಹೋಗಿ ಬೇಡ್ತಾ ಇರೋದು, ಕಂಡೀಷನ್ ಹಾಕೋದು, ದೇವರನ್ನ ವ್ಯಾಪಾರಕ್ಕೆ ಉಪಯೋಗಿಸ್ಕೊಳ್ಳೋದು, ಅಲ್ಲಿ ವ್ಯಾಪಾರ ಮಾಡಿ ಜನರ ಮನಸ್ಸಿನ ಮೇಲೆ ಆಟ ಆಡತಕ್ಕಂಥ ಪೂಜಾರಿಗಳ ವಿರುದ್ಧ. ನಮ್ಮ ದೇವಸ್ಥಾನದಲ್ಲಿ ಸಿದ್ಧಿ ಗಣಪತಿ ಟೆಂಪಲ್ನಲ್ಲಿ ಯಾರ ಮೇಲೂ ದೇವರು ಬರುವುದಿಲ್ಲ. ಬಂದರೆ ಮೊದಲ ವಿರೋಧಿ ನಾನು. ಅಲ್ಲಿ ಮಾಟ ಮಂತ್ರ ಅಂತ ಅಲ್ಲಿ ಹೇಳುವುದಿಲ್ಲ. ಆ ರೀತಿ ಮಾಟ ಮಂತ್ರ ಮಾಡಿಸಿದರೆ ಅದಕ್ಕೋಸ್ಕರ ವಿಶೇಷ ಪೂಜೆ ಮಾಡ್ತೇನೆ ಅಂದರೆ ಅದರ ವಿರೋಧಿ ನಾನು. ಅದು ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ನಿರಂತರವಾದ ಕೆಲವರ ಪದ್ಧತಿಗಳನುಸಾರ ಪೂಜೆ ಇರುತ್ತೆ. ಅಲ್ಲಿ ಈ ಥರ ತಂತ್ರ ಕುತಂತ್ರಗಳು ಇಲ್ಲ. ಅಲ್ಲಿ ಯೋಗ ಇದೆ, ಡ್ಯಾನ್ಸ್ ಇದೆ, ಮ್ಯೂಸಿಕ್ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ವಿಚಾರವಾದಿಗಳು ಬಂದು ವಿಚಾರಗಳನ್ನೆಲ್ಲ ಹಂಚ್ಕೋತಾರೆ. ಎಲ್ಲವೂ ಸಿಗುತ್ತೆ. ಎಲ್ಲವೂ ಸಿಗತಕ್ಕಂಥ ಸ್ಥಳವೇ ನಿಜವಾದ ದೇವಾಲಯ. ಯಾಕಂದರೆ ಮನುಷ್ಯ ಕೇವಲ ಭಕ್ತಿ ಮೇಲೆ ಮಾತ್ರ ಅವಲಂಬಿತವಾಗಿರೋದಿಲ್ಲ. ಆ ಭಕ್ತಿಗೆ ತಕ್ಕಂತೆ ಪೂರಕವಾಗಿ ಮನಸ್ಸು, ಬುದ್ಧಿ, ದೇಹಕ್ಕೆ ಎಲ್ಲವೂ ಬೇಕು. ಅದೆಲ್ಲವೂ ಕೂಡ ಭಗವಂತನೇ ಕೊಟ್ಟಿರೋದು. ಅರ್ಥ ಆಗ್ತಿದೆಯಾ? ಆ ದಿಸೆಯಿಂದ ನಾನು ಕಾರಿಗೆ ಪೂಜೆ ಮಾಡಿದೆ, ಕೃತಜ್ಞತೆ ಹೇಳುವುದಕ್ಕೆ ದೇವರಿಗೆ. ಥ್ಯಾಂಕ್ಸ್ ಟು ದ ಡಿವೈನ್ ಇಸ್ ಕಾಲ್ಡ್ ಪೂಜಾ. ನಾವು ಬರೀ ಕಂಡೀಷನ್ ಹಾಕಿ ಇಷ್ಟು ಕೊಡು, ಇಷ್ಟು ಕೊಡ್ತೀನಿ, ನೀನು ಇಷ್ಟು ಮಾಡಿಕೊಡು, ಹಂಗೆ ಮಾಡು, ಹಿಂಗೆ ಮಾಡು ಅನ್ನೋದು ದೇವರು ಅಲ್ಲ. ಇದು ಮಾಡಿದ್ರೇ ದೇವರು ಒಳ್ಳೇದು ಮಾಡ್ತಾನೆ ಅನ್ನತಕ್ಕಂಥದ್ದು ಕೂಡ ದೇವರು ಅಲ್ಲ. ನಿಮ್ಮ ಇಚ್ಛೆ ಅನುಸಾರ, ನಿಮ್ಮ ತಿಳುವಳಿಕೆ ಅನುಸಾರ ಯಾವ ರೀತಿಯ ಪ್ರಾರ್ಥನೆ ಮಾಡ್ತಾರೋ ಅದೇ ಶ್ರೇಷ್ಠವಾದ ಪ್ರಾರ್ಥನೆ, ಶ್ರೇಷ್ಠವಾದ ಪೂಜೆ. ಆ ವಿಚಾರ ಹೇಳ್ಕೊಳ್ಳೋಕ್ಕೆ ಮತ್ತು ಸಂತೋಷದ ಕ್ಷಣಗಳನ್ನ ನಿಮ್ಮ ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ನೀವು ನೆನಪಿಟ್ಕೊಳ್ಳಿ, ಬದುಕಿನಲ್ಲಿ ಯಾವುದೇ ಕಾರಣಕ್ಕೂ ದೇವರಿಗೆ ಕಂಡೀಷನ್ ಹಾಕಿ ಬೇಡಕ್ಕೆ ಹೋಗಬೇಡಿ. ನನಗೇನಿದೆಯೋ ಖಂಡಿತ ಸಿಗುತ್ತೆ. ಸಿಕ್ಕೋದಕ್ಕೆ ಥ್ಯಾಂಕ್ಸ್ ಹೇಳಿ. ದಟ್ ಈಸ್ ಪೂಜಾ. ಅರ್ಥ ಆಯ್ತಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.